ಈಗ 2.0 ತೆರಿಗೆ ದರ ಪರಿಷ್ಕರಣೆ ಆಗ್ತಾ ಇದೆ ಇವತ್ತಿನಿಂದ ಅಧಿಕೃತವಾಗಿ. ಹೌದು. ಮೊದಲ ಪ್ರತಿಕ್ರಿಯೆ ಅಂತಂದರೆ ಬೆನಿಫಿಟ್ಸು ಫಾರ್ ಎ ಕಾಮನ್ ಮ್ಯಾನ್. ಬೆನಿಫಿಟ್ಸು ಬೇಕಾಗಿದ್ದು ಇಷ್ಟು ವರ್ಷ ಜನ ಅದಕ್ಕೆ ಒಂಥರ ಸಂಕಟ ಪಡ್ತಾಯಿದ್ರು. ಯಾಕಂದರೆ ಸ್ಲೀಪಿಂಗ್ ಪಾರ್ಟ್ನರು ಇದು ಇಷ್ಟೊಂದು ಇದೆ ಅಂತ ಹೇಳಿಬಿಟ್ಟು. ಸೊ ಇದಕ್ಕೆ ನಾನು ಹಲವಾರು ವರ್ಷಗಳ ಹಿಂದೆಯೇ ತಿಂಡಿ ಪದಾರ್ಥಗಳಿಗೆ 18% ಹಾಕಿದಾಗ ಫೈಟ್ ಮಾಡಿದ್ದೀನಿ. ಅದು ಅಲ್ಲಿಂದ 5% ಇಳಿದಿದ್ದು ಆವಾಗಲೇ ಅದು ಆ ಸಜೆಷನ್ ಮೇಲೇ. ಸೊ ಇವಾಗ ಇದಕ್ಕೂ ನಾನು ಇನ್ಶೂರೆನ್ಸ್ಗೂ ಲಿಂಕ್ ಆಗಿದ್ದೀನಿ. ಸೊ ನಮ್ಮ ಇನ್ಶೂರೆನ್ಸ್ ಕಡೆಯಿಂದನೂ ನಾವು ಫೈಟ್ ಮಾಡ್ತಾಯಿದ್ವಿ. ಅದು ಇವಾಗ ಬೆನಿಫಿಟ್ ಆಗಿದೆ. ಸೊ ಇನ್ಶೂರೆನ್ಸ್ ಮಾಡೋದೇ ಜನ ಭಾಳ ಹಿಂದುಳಿತಾಯಿದ್ರು ಈ GSTಯಿಂದ. ಯಾಕಂದರೆ ಇವ್ರಿಗೆ ಇನ್ಕಮ್ ಟ್ಯಾಕ್ಸ್ ರಿಬೇಟಲ್ಲಿ ಕೊಡೋದು 1 ಲಕ್ಷಕ್ಕೆ ಇದು ಕೊಡ್ತೀವಿ ಅಂತಾರೆ ಎಕ್ಸೆಂಪ್ಷನ್ನು. 1 ಲಕ್ಷ ಎಕ್ಸೆಂಪ್ಷನ್ ಕೊಟ್ಟರು 18,000 ರೂಪಾಯಿ ನಾವು GST ಕಟ್ತೀವಿ, ಅದಕ್ಕೆ ಎಕ್ಸೆಂಪ್ಷನ್ ಇಲ್ವಲ್ಲ ಅನ್ನೋದು ಬರ್ತಾಯಿತ್ತು. ಸೊ ಇವತ್ತಿಂದ ಇನ್ನು ಇನ್ಶೂರೆನ್ಸ್ ಇದು ಹೋಗುತ್ತೆ. ಎಸ್ಪೆಷಲಿ ಹೆಲ್ತ್ ಇನ್ಶೂರೆನ್ಸು ಅದಕ್ಕೆ ತೆರಿಗೆ ತೆಗೆದಿರೋದ್ರಿಂದ ಸಾಮಾನ್ಯ ಜನರಿಗೆ ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳೋದಕ್ಕೆ ಭಾಳ ಒಳ್ಳೆಯದಾಗುತ್ತೆ. ನಮ್ಮ ಸರ್ಕಾರಕ್ಕೂ ಅದು ಫ್ರಮ್ ದಿ ಬ್ಯಾಕ್ ಸೈಡ್ ಒಂದು ಸಹಾಯ ಆಗುತ್ತೆ. ಯಾಕಂದರೆ ಹೆಲ್ತ್ ಮೇಂಟೆನೆನ್ಸು ಇವಾಗ ಸರ್ಕಾರದಿಂದ ಇದು ಎಲ್ಲ ಮಾಡಬೇಕು, ಒದಗಿಸ್ಬೇಕು ಅಂತ ಇತ್ತು. ಇವಾಗ ಇಲ್ಲೇ ಪ್ರೀಮಿಯಂ ಕಡಿಮೆ ಆದಾಗ ಎಲ್ಲ ಇನ್ಶೂರೆನ್ಸ್ ತೊಗೊಳ್ತಾರೆ. ಸೊ ಸರ್ಕಾರದ ಹೊಣೆ ಇನ್ಶೂರೆನ್ಸ್ ಕಂಪ್ನಿಗಳ ಮೇಲೆ ಬೀಳುತ್ತೆ. ಹಾಗಾಗಿ ಸರ್ಕಾರಕ್ಕೂ ಬೆನಿಫಿಟ್ ಇದೆ ಮಾಡಿರೋದು, ಸಾಮಾನ್ಯ ಜನರಿಗೂ ಬೆನಿಫಿಟ್ ಇದೆ. ದಿಸ್ ಇಸ್ ಬೇಸ್ ಮೇಯ್ನು. ಎರಡನೇದು ನೀವು ಬಂದಿದ್ದು ಕನ್ಸ್ಯೂಮರ್ ಗೂಡ್ಸ್ಗೆ ಕಡಿಮೆ ಆಗಿದೆ. ಕನ್ಸ್ಯೂಮರ್ ಗೂಡ್ಸ್ ಕಡಿಮೆ ಆಗಿರೋದ್ರಲ್ಲಿ ಎಸ್ಪೆಷಲಿ ಡೇ ಟು ಡೇ ಕನ್ಸ್ಯೂಮಬಲ್ಸ್, ಸೋಪು, ಪೇಸ್ಟು ಇದೆಲ್ಲ ಇದೆಯಲ್ಲ, ಅದೆಲ್ಲ ಕಡಿಮೆ ಆಗಿರೋದು ಭಾಳನೇ ಉತ್ತಮ. ಅದೇ ಜಾಗದಲ್ಲಿ ವೆಹಿಕಲ್ಸ್ಗೆ ಕಡಿಮೆ ಆಗಿದೆ. ಅದು ಭಾರತ ದೇಶಕ್ಕೆ ಬೆನಿಫಿಟ್ ಆಗಿರ್ಬೋದು. ಆದರೆ ನಮ್ಮ ಬೆಂಗಳೂರಂಥ ಟ್ರಾಫಿಕ್ ಕಂಜೆಸ್ಟೆಡ್ ಸಿಟಿಗೆ ಅದು ನೆಗೆಟಿವ್ ಪಾಯಿಂಟ್ ಆಗ್ತಾಯಿದೆ. ಯಾಕಂದರೆ ಇವಾಗಿರೋ ಗಾಡಿಗಳಿಗೆ ರಸ್ತೆಗಳು ಸರಿ ಇಲ್ಲ, ಟ್ರಾಫಿಕ್ ಜಾಮು, ಒಂದು ಕಡೆಯಿಂದ ಒಂದು ಕಡೆ ಹೋಗೋದಕ್ಕೆ ಬರೀ 2-3 ಕಿಲೋಮೀಟ್ರ್ ಹೋಗೋದಕ್ಕೆ ನಮಗೆ ಅರ್ಧ ಗಂಟೆ ಬೇಕಾಗಿದೆ. ಆ ಥರ ಇರೋವಾಗ ಇದರಿಂದ ಇನ್ನೂ ಗೊಂದಲ ಜಾಸ್ತಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇದರಿಂದ ಹೌದು, ಇವಾಗ GST ಕಡಿಮೆ ಆಯಿತು, ಇದು ವಾಹನಗಳ ಬೆಲೆ ಕಡಿಮೆ ಆಯಿತು ಅಂತಂದರೆ ಇವಾಗ ಎಲ್ಲರೂ ವಾಹನಗಳಿಗೆ ಹೋಗ್ತಾರೆ. ಯಾವಾಗ ವಾಹನಕ್ಕೆ ಹೋಗ್ತಾರೋ ಬೆಂಗಳೂರಲ್ಲಿರೋ ಪರಿಸ್ಥಿತಿಗೆ ಬರೀ ಅನುಕೂಲ ಅಲ್ಲ, ಅನಾನುಕೂಲ ಅನಾನುಕೂಲ ಹೇಳ್ತಾ ಇದೆ.